ಸಮಾಜದವರು, ಎಲ್ಲ ಜಾತಿ, ಎಲ್ಲ ಪಂಗಡ, ಮತಧರ್ಮದವರು ಎಲ್ಲರೂ ಬರ್ತಾರೆ. ನಮಗೆ ತುಂಬ ಖುಷಿಯಾಗುತ್ತೆ. ನಾವು 25 ವರ್ಷದಿಂದ ಬರ್ತೀವಿ, ಸಣ್ಣವರು ಚಿಕ್ಕ ವಯಸ್ಸಿನಿಂದಲೂ ಬರ್ತೀವಿ. ಇದ್ರ ವಿಶೇಷತೆ ಎಲ್ಲರೂ ಒಳ್ಳೆಯದಾಗುತ್ತೆ. ಜಾತ್ರೆ ವಿಶ್ವಾರಾಧ್ಯರ ಭಾಳಷ್ಟು ಭಕ್ತಿ ಇದೆ ಇಲ್ಲಿ ಜನರಿಗೆ, ಅವ್ರದ್ದು ಶಕ್ತಿನೂ ಭಾಳಷ್ಟು ಇದೆ ವಿಶ್ವಾರಾಧ್ಯರದು. ಹಾಗಾಗಿ ಎಲ್ಲರೂ ಬರ್ತೀವಿ. ಮತ್ತು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆಯಿಂದ ಬರ್ತಾರೆ. ಪ್ರತಿ ವರ್ಷ ಬರ್ತೀವಿ ನಾವು. ಹೌದು. ಸರ್ವಧರ್ಮ, ಸರ್ವ ಜಾತಿ, ಸರ್ವ ಪಂಗಡ, ಎಲ್ಲ ಸಮಾಜದವರು, ಎಲ್ಲ ಇದವ್ರದ್ದು ಬರ್ತಾರೆ. ಹೌದು, ನಾವು ಪಾಲ್ಗೊಂಡಿವಿ. ನಾವು ಚಿಕ್ಕ ವಯಸ್ಸಿನಿಂದ ಪಾಲ್ಗೊಳ್ತೀವಿ ಈ ಜಾತ್ರೆಗೆ. ಯಾದಗಿರಿ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕಟ್ಟಿ ಮೆರೆದಿರ್ತಕ್ಕಂಥ ಜಗಜ್ಜಟ್ಟಿ ಸದ್ಗುರು ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ ಇವತ್ತು ರಥೋತ್ಸವ ಬಹಳ ವೈಭವದಿಂದ, ಸಡಗರದಿಂದ, ಸಂಭ್ರಮದಿಂದ, ಭಕ್ತಿ ಶ್ರದ್ಧೆಗಳಿಂದ ನೆರವೇರಿತು. ಲಕ್ಷ ಲಕ್ಷ ಜನ ಈ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಕರ್ನಾಟಕ ಮಾತ್ರವಲ್ಲ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಹೀಗೆ 4 ರಾಜ್ಯಗಳಿಂದ ಲಕ್ಷ ಲಕ್ಷ ಜನ ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡು ವಿಶ್ವಾರಾಧ್ಯರ ದರ್ಶನಾಶೀರ್ವಾದಗಳಿಂದ ಕೃತಾರ್ಥರಾಗುತ್ತಾರೆ. ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ ಮಠ ಅಂದರೆ ಅದು ಜಾತ್ಯತೀತ ಮಠ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಏಕೈಕ ಮಠ ಈ ನಮ್ಮ ಭಾಗದಲ್ಲಿ ಯಾವುದಾದರೂ ಇದ್ದರೆ ಅದು ಅಬ್ಬೆ ತುಮಕೂರಿನ ಸದ್ಗುರು ವಿಶ್ವಾರಾಧ್ಯರ ಮಠ ಅಂತ ಹೇಳಬೇಕಾಗ್ತದೆ. ಇಲ್ಲಿ ಯಾವುದೇ ಜಾತಿ ಮತಗಳ ಜಂಜಾಟವಿಲ್ಲದೆ, ಧರ್ಮಗಳ ತಿಕ್ಕಾಟವಿಲ್ಲದೆ ಎಲ್ಲರೂ ಸದ್ಗುರು ವಿಶ್ವಾರಾಧ್ಯರ ಸಂಭೂತರು ಅಂತ ತಿಳ್ಕೊಂಡು ಭಾವಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಅತ್ಯಂತ ಜಾಗೃತ ಶ್ರದ್ಧಾ ಕೇಂದ್ರ ಇದಾಗಿದೆ. ಹೀಗಾಗಿ ಇಲ್ಲಿ ಎಲ್ಲ ಜಾತಿ ಮತಗಳನ್ನು ಮರೆತು ಎಲ್ಲ ಜನಾಂಗ ಏಕೋಭಾವದಿಂದ ಸದ್ಗುರು ವಿಶ್ವಾರಾಧ್ಯರ ಕ್ಷೇತ್ರಕ್ಕೆ ಬಂದು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಕೃತಾರ್ಥರಾಗ್ತಾರೆ. ನಿರಂತರವಾಗಿ 5 ದಿನಗಳ ಕಾಲ, ಇವತ್ತು ರಥೋತ್ಸವದಿಂದ 5 ದಿನಗಳ ಕಾಲ ಕಳಸ ಅವರೋಹಣ ಆಗುವವರೆಗೆ ವಿವಿಧ ಕಾರ್ಯಕ್ರಮಗಳು ನಡೀತವೆ. ನಂತರ ಧಾರ್ಮಿಕ ಸಭೆ ನಡೀತದೆ. ಆ ಧಾರ್ಮಿಕ ಸಭೆಗೆ ಮಾನವ ಧರ್ಮ ಸಮಾವೇಶ ಅಂತಾರೆ ಡಾಕ್ಟರ್ ಪರಮ ಪೂಜ್ಯ ಗಂಗಾಧರ ಅಪ್ಪನವರು. ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಬೇರೆ ಕಡೆ ನಾವೆಲ್ಲ ಬರೀ ಧಾರ್ಮಿಕ ಸಭೆ ಅಂತೀವಿ, ಆದರೆ ಇದು ಮಾನವ ಧರ್ಮ ಸಮಾವೇಶ ಅಂದರೆ ಎಲ್ಲ ಮಾನವರನ್ನು ಒಗ್ಗೂಡಿಸ್ತಕ್ಕಂಥ ಏಕೈಕ ಸಭೆ ಅಂದರೆ ಅದು ಮಾನವ ಧರ್ಮ ಸಮಾವೇಶ. ಈ ಮಾನವ ಧರ್ಮ ಸಮಾವೇಶದಲ್ಲಿ ಜಗದ್ಗುರು ಶ್ರೀಶೈಲ ಪೀಠದ ಸನ್ನಿಧಿಯವರು ಬರ್ತಾರೆ, ಹರಗುರು ಚರಮೂರ್ತಿಗಳು ಬರ್ತಾರೆ, ಸಚಿವರು ಬರ್ತಾರೆ, ಮಂತ್ರಿ ಮಹೋದಯರು ಬರ್ತಾರೆ, ರಾಜಕೀಯ ಗಣ್ಯರು ಇರ್ತಾರೆ. ಎಲ್ಲರಿಂದ ಕೂಡಿರ್ತಕ್ಕಂಥ ಒಂದು ಧಾರ್ಮಿಕ ಮಾನವ ಧರ್ಮ ಸಮಾವೇಶ ನಡೀತದೆ. ನಂತರ ಅಹೋರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ.